ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ 4th ಸೆಮಲ್ಲಿ ಓದ್ತಾ ಇದ್ದೀರಾ, NEP ಪ್ರಕಾರ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂದರೆ ಅದರಲ್ಲಿ ಒಂದು ಆ್ಯಕ್ಚುಲಿ ಇನಾರ್ಗ್ಯಾನಿಕ್ ಫಿಸಿಕಲ್ ಕೆಮಿಸ್ಟ್ರಿ ಇದೆ DSC 4ಅಲ್ಲಿ. ಅದರಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅಗೇನ್ ಕೆಮಿಕಲ್ ಬಾಂಡಿಂಗಲ್ಲಿ ಅಯಾನಿಕ್ ಬಾಂಡಿಂಗ್ ಆಗಿರ್ಬೋದು, ಕೋವಲೆಂಟ್ ಬಾಂಡ್ ಆಗಿರ್ಬೋದು, ಮೆಟಾಲಿಕ್ ಬಾಂಡ್ ಆಗಿರ್ಬೋದು, ಹೈಡ್ರೋಜನ್ ಬಾಂಡಿಂಗ್ ಇದೆ. ಆದರೆ ಕೋವಲೆಂಟ್ ಬಾಂಡಿಂಗಲ್ಲಿ ಎಷ್ಟೊಂದು ಥಿಯರಿಗಳಿದೆ. ಅದರಲ್ಲಿ ಒಂದು ಥಿಯರಿ VBT ಅಂತ ಹೇಳ್ತೀವಿ, ವೇಲೆನ್ಸ್ ಬಾಂಡ್ ಥಿಯರಿ ಅಂತ. ಇಟ್ ಟುಕ್ ದಿ ಹೆಲ್ಪ್ ಆಫ್ ಹೈಬ್ರಿಡೈಸೇಷನ್ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ ಆರ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ನ ಹೇಳೋದಕ್ಕೆ ಅದು ಹೈಬ್ರಿಡೈಸೇಷನ್ನ ಹೆಲ್ಪ್ ತಗೊಳ್ತು. ಬೇರೆ ಬೇರೆ ಥರ ಹೈಬ್ರಿಡೈಸೇಷನ್ ಇದೆ. ಆಲ್ರೆಡಿ ನಾನು Sp2, Sp3, Sp3d ಹೈಬ್ರಿಡೈಸೇಷನ್ ವಿತ್ ಅನ್ ಎಕ್ಸಾಂಪಲ್ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು Sp3d2 ಹೈಬ್ರಿಡೈಸೇಷನ್ ಟೇಕಿಂಗ್ SF6 ಆಸ್ ಅನ್ ಎಕ್ಸಾಂಪಲ್, ಸಲ್ಫರ್ ಹೆಕ್ಸಾಫ್ಲೋರೈಡ್ ಆಸ್ ಅನ್ ಎಕ್ಸಾಂಪಲ್. ಸೊ ನಿಮಗೆ ಈ ಎಕ್ಸಾಂಪಲ್ಲೇ ತೊಗೋಬೇಕು ಅಂತಿಲ್ಲ, ಯಾವುದಾದ್ರೂ ಎಕ್ಸಾಂಪಲ್ ತೊಗೋಬೋದು. ಆದರೆ ಈ ಎಕ್ಸಾಂಪಲು ಸಿಂಪಲ್ ಆಗಿದೆ ಅಂತ ಈ ಎಕ್ಸಾಂಪಲ್ ತೊಗೊಂಡು ನಾನು Sp3d2 ಹೈಬ್ರಿಡೈಸೇಷನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಹೈಬ್ರಿಡೈಸೇಷನ್ ಅಂದರೆ ಏನು ಅಂತ? ಮಿಕ್ಸಿಂಗ್ ಅಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ದಿ ಹೈಬ್ರಿಡ್ ಆರ್ಬಿಟಲ್ ದಟ್ ಇನ್ ಟರ್ನ್ ರಿಯಾಕ್ಟ್ ವಿತ್ atomic orbitals to form the molecular orbital. This process we are going to call it as hybridization. During the hybridization, whatever the orbitals that you are going to get, those we are going to call it as hybrid orbitals. ಸೊ ಈಗ ಏನಾಗ್ತಾ ಇದೆ, ಅಟಾಮಿಕ್ ಆರ್ಬಿಟಲ್ಸು ಕಂಬೈನ್ ಆಗ್ತವೆ. ಕಂಬೈನ್ ಆದಾಗ ನಿಮ್ಗೆ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಬರುತ್ತೆ. ಆ ಮಾಲಿಕ್ಯೂಲ್ಸ್ ಬರೋಕ್ಕಿಂತ ಮುಂಚೆ ಆಟಮ್ಸು ತಮ್ಮಷ್ಟಕ್ಕೆ ತಾವೇ ಹೈಬ್ರಿಡ್ ಆಗ್ತವೆ, ತಮ್ಮಷ್ಟಕ್ಕೆ ತಾವೇ ಮಿಕ್ಸ್ ಆಗ್ತವೆ. ಮಿಕ್ಸ್ ಆಗಿ ಹೈಬ್ರಿಡ್ ಆರ್ಬಿಟಲ್ಗಳನ್ನ ಫಾರ್ಮ್ ಮಾಡ್ತವೆ. ಜನರಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವಿರುತ್ತಲ್ಲ, ಇಟ್ ಅಂಡರ್ಗೋಸ್ ಹೈಬ್ರಿಡೈಸೇಷನ್. thereby it going to have more number of equivalent energy ಇರುವಂಥ ಆರ್ಬಿಟಲ್ಸು ಬೇಕಾಗುತ್ತೆ. ಅದಕ್ಕೋಸ್ಕರ ಅದೇನು ಮಾಡುತ್ತೆ ಅಂತಂದರೆ ತನ್ನಷ್ಟಕ್ಕೆ ತಾನೇ ಹೈಬ್ರಿಡ್ ಆಗುತ್ತೆ. ಸೊ ಹೈಬ್ರಿಡ್ ಆಗುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಆ ಹೈಬ್ರಿಡ್ ಆರ್ಬಿಟಲ್ಸ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅಟಾಮಿಕ್ ಆರ್ಬಿಟಲ್ ಟು ಫಾರ್ಮ್ ಐದರ್ ಸಿಗ್ಮಾ ಬಾಂಡ್ ಆರ್ ಪೈ ಬಾಂಡ್. ಓವರ್ಲ್ಯಾಪಿಂಗ್ ಆಗಿ ನಿಮಗೆ ಬಾಂಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಅಂತಹ ಆರ್ಬಿಟಲ್ಸ್ ಅಂತ ಕರಿತೀವಿ, ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಈಗ ಅಟಾಮಿಕ್ ಆರ್ಬಿಟಲ್ದು ಶೇಪ್ ಬೇರೆ ಇರುತ್ತೆ, ಹೈಬ್ರಿಡ್ ಆರ್ಬಿಟಲ್ದು ಶೇಪ್ ಬೇರೆ ಇರುತ್ತೆ, ಮಾಲಿಕ್ಯುಲರ್ ಆರ್ಬಿಟಲ್ದು ಶೇಪು ಬೇರೆ ಇರುತ್ತೆ. ಸೊ ಅಟಾಮಿಕ್ ಆರ್ಬಿಟಲ್ಸ್ ಅಂತ ತೊಗೊಂಡ್ರೆ S ಆರ್ಬಿಟಲ್ ತೊಗೊಂಡ್ರೆ ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ, P ಆರ್ಬಿಟಲ್ ತೊಗೊಂಡ್ರೆ ಡಬಲ್ ಶೇಪಲ್ಲಿ ಇರುತ್ತೆ. ಅಗೇನ್ ಇಟ್ ಇಸ್ ಓರಿಯೆಂಟೆಡ್ ಇನ್ 3 ಡೈರೆಕ್ಷನ್, X ಡೈರೆಕ್ಷನ್, Y ಡೈರೆಕ್ಷನ್ ಆ್ಯಂಡ್ Z ಡೈರೆಕ್ಷನ್. ಆ್ಯಂಡ್ ದ D ತೊಗೊಂಡ್ರೆ ಇಟ್ ಇಸ್ ಓರಿಯೆಂಟೆಡ್ ಇನ್ 5 direction, 3 are along the axis, 3 are in between the axis. dxy, dzx, dyz, they are in between the axis, whereas dx square, dy square, they are along the axis. dz squared is also along the axis. So what to I, it is oriented in 5 different direction. D orbital, S orbital to spherical irutte, P orbital ಡಂಬಲ್ ಇರುತ್ತೆ, D ಆರ್ಬಿಟಲ್ಗೆ ಡಬಲ್ D ಆರ್ಬಿಟಲ್ ಇರುತ್ತೆ. ಸೊ ಈ ಆರ್ಬಿಟಲ್ಸು ಮಿಕ್ಸ್ ಆಗ್ತವೆ ಬಿಫೋರ್ ಫಾರ್ಮಿಂಗ್ ದಿ ಬಾಂಡ್ ಬಿಫೋರ್ ಅಂಡರ್ಗೋಯಿಂಗ್ ಎ ಮಾಲಿಕ್ಯುಲರ್ ಬಾಂಡ್ ಫಾರ್ಮೇಷನ್ ಹಾಕಿನ ಮುಂಚೆ ಇಫ್ ದೇ ಮಿಕ್ಸ್ ಟುಗೆದರ್ ದೇ ಗೋಯಿಂಗ್ ಟು ಫಾರ್ಮ್ ದೋಸ್ ಆರ್ಬಿಟಲ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೈಬ್ರಿಡ್ ಆರ್ಬಿಟಲ್ಸ್. ಸೊ ಇಲ್ಲಿ ನಿಮಗೆ ಏನು ಹೇಳ್ತಿದ್ದಾರೆ ಅವರು, Sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಹೇಳ್ತಿದ್ದಾರೆ. ಈ ಹೈಬ್ರಿಡೈಸೇಷನ್ ಏನಾಗುತ್ತೆ ಅಂದರೆ, ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ನನಗೆ ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಹೋಗುತ್ತೆ. Sp3d2 ಒಂದು ಎಸ್ಸು, 3 P, 2 D ಇಷ್ಟು ಆರ್ಬಿಟಲ್ಸು ಇನ್ವಾಲ್ವ್ ಆಗಿ ನಿಮಗೆ Sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಬರ್ತಾ ಇದೆ. ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ಸು ಅಷ್ಟು ನನಗೆ ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಹೋಗುತ್ತೆ. ಒಂದು ಎಸ್ಸು, 3 P, 2 D ಎಲ್ಲ ಕೂಡಿದ್ರೆ ಏನಾಯಿತು, 6 ಆಯಿತು. ಸೊ 6 Sp3d2 ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಇದೆ. ಸೊ ದೇ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದಿ 6 ಕಾರ್ನರ್ಸ್ ಆಫ್ ದಿ ರೆಗ್ಯುಲರ್ octahedron and they are going to have the bond angle of 90 degrees. ಸೊ ನಿಮ್ಗೆ ಇಲ್ಲಿ ಏನು ಜಾಮೆಟ್ರಿ ಬರುತ್ತಲ್ಲ, ಏನು ಡಯಾಗ್ರಾಮ್ ಬರುತ್ತಲ್ಲ, ಏನು ಶೇಪ್ ಬರುತ್ತಲ್ಲ ಅದು ರೆಗ್ಯುಲರ್ ಆಗಿರುತ್ತೆ. ರೆಗ್ಯುಲರ್ ಅಂದರೆ ಆಲ್ ಬಾಂಡ್ ಆ್ಯಂಗಲ್ಸ್ ಆ್ಯಂಡ್ ಬಾಂಡ್ ಲೆಂತ್ ಆರ್ ಸೇಮ್ ಇದ್ದರೆ ಅಂಥ ಫಿಗರ್ಗೆ, ಅಂಥ ಜಾಮೆಟ್ರಿಗೆ ನಾವು ರೆಗ್ಯುಲರ್ ಜಾಮೆಟ್ರಿ ಅಂತ ಹೇಳ್ತೀವಿ. ಸೊ ಇದು ಏನಾಗುತ್ತೆ, 6 ಹೈಬ್ರಿಡ್ ಆರ್ಬಿಟಲ್ they are directed towards the 6 corners of the regular octahedron, thereby they are going to have degrees.
ಹೇಗಾಗತ್ತೆ ಅಂತ ನೋಡ್ಕೊಳ್ಳೋಣ. ಒಂದು ಎಸ್ ಆರ್ಬಿಟಲು ಸ್ಪೆರಿಕಲ್ ಇದೆ, 3 ಪಿ ಆರ್ಬಿಟಲು ಎಕ್ಸ್ ವೈ ಝೆಡ್ ಓರಿಯೆಂಟ್ ಆಗಿರುವಂಥದ್ದು, ಮತ್ತು 2 ಡಿ ಆರ್ಬಿಟಲು ವಿಚ್ ಆರ್ ಅಲಾಂಗ್ ದಿ ಆಕ್ಸಸ್ ಇರುವಂಥದ್ದು, ಡಿ ಎಕ್ಸ್ ಸ್ಕ್ವೈರ್ಡ್ ಮೈನಸ್ ಡಿ ವೈ ಸ್ಕ್ವೈರ್ಡ್ ಅಥವಾ ಡಿ ಝೆಡ್ ಸ್ಕ್ವೈರ್ಡ್. ಈ ಇಷ್ಟು 6 ಆರ್ಬಿಟಲ್ಸು ಕಂಬೈನ್ ಆದಾಗ ಇಲ್ಲಿ ಚಿತ್ರದಲ್ಲಿ ಬರ್ತಿದೀವಲ್ಲ ಆ ಥರ ನಿಮಗೆ ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಹೋಗುತ್ತೆ. ಇದು ಏನಾಗಿದೆ, ಈ ಹೈಬ್ರಿಡ್ ಆರ್ಬಿಟಲ್ಸ್ ಇಟ್ ಈಸ್ ಓರಿಯೆಂಟೆಡ್ ಇನ್ 6 ಡಿಫ್ರೆಂಟ್ ಡೈರೆಕ್ಷನ್ಸ್ ಆಫ್ ದಿ ಆಕ್ಟಾಹೀಡ್ರಲ್. ಸೊ 1 ಎಸ್ 3 ಪಿ 2 ಡಿ ಎಲ್ಲ ಕಂಬೈನ್ ಆದಾಗ ನಿಮಗೆ Sp3d2 ಹೈಬ್ರಿಡ್ ಆರ್ಬಿಟಲ್ ಬರುತ್ತೆ. Sp3d2 ಹೈಬ್ರಿಡ್ ಆರ್ಬಿಟಲ್ದು ಶೇಪ್ ಹೇಗಿರುತ್ತೆ ಅಂದರೆ ಆಕ್ಟಾಹೀಡ್ರಲ್ ಶೇಪ್ ಇರುತ್ತೆ. ದಿಸ್ ಇಸ್ ದ ಶೇಪ್ ಆಫ್ ದಿ ಹೈಬ್ರಿಡ್ ಆರ್ಬಿಟಲ್. ಸೊ ಈಗೇನಾಗ್ತಾ ಇದೆ, ನಾವು SF6ನ ಎಕ್ಸಾಂಪಲ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸಲ್ಫರು ಸೆಂಟ್ರಲ್ ಆಟಮು. ಸಲ್ಫರ್ದು ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಅಂತ ನೋಡ್ಕೋಬೇಕು. ಸೊ ಗ್ರೌಂಡ್ ಸ್ಟೇಟಲ್ಲಿ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, 1s2 2s2 2p6 3s2 3p4 ಆಗ್ತಾ ಇದೆ. ಇಟ್ ಬಿಲಾಂಗ್ಸ್ ಟು ಆಕ್ಸಿಜನ್ ಫ್ಯಾಮಿಲಿ. ಸೊ ಔಟರ್ ಮೋಸ್ಟ್ ಇದರಲ್ಲಿ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ. ಸೊ ಆದರೆ ಎಕ್ಸೈಟೆಡ್ ಸ್ಟೇಟ್ಗಳಿಗೆ ಹೋದಾಗ ಕೆಲವೊಂದು ಮಾಲಿಕ್ಯೂಲ್ಸ್ ಏನು ಮಾಡ್ತವೆ, ಬಿಫೋರ್ ಅಂಡರ್ಗೋಯಿಂಗ್ ಎ ಹೈಬ್ರಿಡೈಸೇಷನ್ ದೇ ಅಂಡರ್ಗೋ ಎಕ್ಸೈಟೇಷನ್ ಸ್ಟೇಟ್ಗೆ ಹೋದಾಗ ಇಲ್ಲೇನಾಗುತ್ತೆ ಅಂದರೆ ಎಸ್ ಆರ್ಬಿಟಲಿಂದ 1 ಎಲೆಕ್ಟ್ರಾನು, ಪಿ ಆರ್ಬಿಟಲಿಂದ 1 ಎಲೆಕ್ಟ್ರಾನ್ ವಿಲ್ ಬಿ ಶಿಫ್ಟೆಡ್ ಟು MT3D ಆರ್ಬಿಟಲ್ಸ್. ಇದುವರೆಗೂ ಬಂದಿರುವಂಥದ್ದು Sp3 ಅಥವಾ Sp2 ಹೈಬ್ರಿಡೈಸೇಷನ್ ಇದ್ದಾಗ ಓನ್ಲಿ 1 ಹೈಬ್ರಿಡ್ ಆರ್ಬಿಟಲ್ಸ್ 1 ಅನ್ಪೇರ್ಡ್ ಎಲೆಕ್ಟ್ರಾನು 1 ಆರ್ಬಿಟಲಿಂದ ಇನ್ನೊಂದು ಆರ್ಬಿಟಲ್ಗೆ ಮೂವ್ ಆಗ್ತಾ ಇತ್ತು. ಆದರೆ ಈ ಕೇಸಲ್ಲಿ ಸಲ್ಫರ್ ಕೇಸಲ್ಲಿ ಸಿನ್ಸ್ ಡಿ ಬ್ಲಾಕ್ ಇರೋದ್ರಿಂದ ಡಿ ಬ್ಲಾಕ್ ಎಲಿಮೆಂಟ್ಸ್ ಹ್ಯಾವ್ ಎ ಯುನಿಕ್ ಪ್ರಾಪರ್ಟಿ. ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದರೆ 1 ಎಸ್ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನು, 1 ಪಿ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನು ವಿಚ್ ಆರ್ ಇನ್ ದಿ ಪೇರೆಡ್ ಸ್ಟೇಟಲ್ಲಿ ಇರುವಂಥದ್ದು ದೇ ವಿಲ್ ಬಿ ಮೈಗ್ರೇಟೆಡ್ ಟು 3D ಶೆಲ್. ಫ್ರೀ ಆಗಿರುತ್ತೆ, ಎಂಟಿ ಆಗಿರುತ್ತೆ, ಅಲ್ಲಿಗೆ ಶಿಫ್ಟ್ ಆಗುತ್ತೆ. ದೇರ್ ಬೈ ವಿ ಆರ್ ಗೋಯಿಂಗ್ ಟು ಹ್ಯಾವ್ MT6 ಅನ್ಪೇರ್ಡ್ ಎಲೆಕ್ಟ್ರಾನ್ ಹ್ಯಾವಿಂಗ್ 1 3s ಆರ್ಬಿಟಲ್, 3p ಆರ್ಬಿಟಲ್ ಅಂಡ್ 2 3D ಆರ್ಬಿಟಲ್. ಅವೆಲ್ಲ ಕಂಬೈನ್ ಆದಾಗ ಐ ಆಮ್ ಗೋಯಿಂಗ್ ಟು ಗೆಟ್ 6 Sp3d2 hybrid orbital. So that 6 Sp3 hybrid orbital going to interact with the p orbital of the fluorine. ನಾನು ಫ್ಲೋರಿನ್ದು SF6 ಇದೆ. ಸೊ ಫ್ಲೋರಿನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ 1s2 2s2 2p5 ಇದೆ, 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಆ 1 ಅನ್ಪೇರ್ಡ್ ಎಲೆಕ್ಟ್ರಾನು ಈಚ್ ಆರ್ಬಿಟಲ್ ಆಫ್ ದಿ ಆಕ್ಟಾಹೀಡ್ರಲ್ ಇರುವಂಥ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಜೊತೆಗೆ ಕಂಬೈನ್ ಆಗುತ್ತೆ. ದೇರ್ ಬೈ ದ ಸಲ್ಫರ್ ರಿಕ್ವೈರ್ 6 ಫ್ಲೋರಿನ್ ಆಟಮ್ ಟು ಫಾರ್ಮ್ ದಿ SF6. ಸೊ ಹೇಗಾಗತ್ತೆ ಅಂತ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ. ಫಸ್ಟ್ ನಾನು ಏನು ಮಾಡಿದ್ದೀನಿ, ಆಕ್ಟಾಹೈಡ್ರಲ್ದು Sp3d2 ಹೈಬ್ರಿಡ್ ಆರ್ಬಿಟಲ್ಸ್ ಬರ್ಕೊಂಡಿದ್ದೀನಿ. ಈಚ್ ಹೈಬ್ರಿಡ್ ಆರ್ಬಿಟಲ್ ವಿಲ್ ಗೋಯಿಂಗ್ ಟು ಹ್ಯಾವ್ 1 ಎಲೆಕ್ಟ್ರಾನ್. Similarly, each p orbital of the fluorine also going to have 1 electron. Thereby they are going to overlap with each other. They are going to overlap head on. Thereby they are going to form 6 sigma bonds along with a sulfur and a sulfur. So they are going to have a structure like this which is octahedral and they are going to have the bond angle of 90 degrees. So sulfur ಅಲ್ಲಿ ಏನಾಗ್ತಾ ಇದೆ, ಡಿ ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ತಾ ಇದೆ, 2 ಡಿ ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ತಾ ಇದೆ. ಅದು ಎಂಟಿ ಇರುತ್ತೆ. ಒಂದು ಎಸ್ ಆರ್ಬಿಟಲಿಂದ ಮೈಗ್ರೇಟ್ ಆಗುತ್ತೆ, ಎಲೆಕ್ಟ್ರಾನು ಶಿಫ್ಟ್ ಆಗುತ್ತೆ, ಇನ್ನೊಂದು ಪಿ ಆರ್ಬಿಟಲಿಂದ ಶಿಫ್ಟ್ ಆಗುತ್ತೆ. ದೇರ್ ಬೈ ವಿ ಆರ್ ಗೋಯಿಂಗ್ ಟು ಹ್ಯಾವ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ 6 unpaired electrons ಇದೆ. all 6 unpaired electrons they are going to interact with the 1 unpaired electron of the p orbital of the fluorine. Thereby there will be a bond formation. Thereby you are going to get a octahedral structure with a bond angle 90 degree. 4 ಫ್ಲೋರಿನ್ಗಳು ಏನಿದೆಯಲ್ಲ they will be in one plane, whereas the one floor above the plane other fluorine will be below the plane. ಎಲ್ಲ bond angle ಎಷ್ಟಾಗುತ್ತೆ ಅಂದರೆ 90 degree ಇರುತ್ತೆ. So this is the way you are going to end the hybridization. All the best. Thank you.